ನಮಸ್ಕಾರ. ಹೋಮ್ ಕ್ವಾರಂಟೈನ್ ಅವಾಂತರ ದೇಶಕ್ಕೆ ವೈರಸ್ 2 ಗೃಹ ಪ್ರವೇಶ. ಕೇರಳ ದಿಲ್ಲಿ ಮಹಾ ಎಡವಟ್ಟು. 144 ಸೆಕ್ಷನ್ ಅತ್ತ ಕೊರೋನಾ. ಇಲ್ಲಿ 9,000, ಅಲ್ಲಿ 1 ಲಕ್ಷ. ಭಾರತ ಸಾವಿನ ಸರದಾರ 3. ಇದುವೇ ಹೊತ್ತಿನ ವಿಶೇಷ ಕೊರೋನಾ 2020 ಇನ್ನಿಂಗ್ಸ್. ನಾನು ಸೌಮ್ಯ ಮಡಲಿ. ಹೋಮ್ ಕ್ವಾರಂಟೈನ್ ಅವಾಂತರದಿಂದ ದೇಶಕ್ಕೆ ವೈರಸ್ 2 ಎರಡನೇ ಗೃಹ ಪ್ರವೇಶವಾಗಿದೆ ಅನ್ನೋ ಮಾತುಗಳು ಕೇಳಿ ಬಂದಿದೆ. ಇದುವರೆವಿಗೂ ಕೊರೋನಾ ರೋಗ ಲಕ್ಷಣ ಕಂಡು ಬಂದರೂ ವೈದ್ಯರನ್ನ ಭೇಟಿಯಾಗಿ ಸಲಹೆ ಪಡೆಯದೆ ಮನೆಯಲ್ಲೇ ಸ್ವಯಂ ಚಿಕಿತ್ಸೆಗೊಳಪಡ್ತಾ ಇರುವವರ ಸಂಖ್ಯೆ ಹೆಚ್ಚಾದಂತೆ ಸಾವಿನ ಸಂಖ್ಯೆ ಕೂಡ ಉಲ್ಬಣಿಸ್ತಾ ಇರೋದು ಆತಂಕ ಮೂಡಿಸಿದೆ. ಹೋಮ್ ಕ್ವಾರಂಟೈನ್ ಅವಾಂತರ ದೇಶಕ್ಕೆ ವೈರಸ್ 2 ಗೃಹ ಪ್ರವೇಶ. ಪ್ರಿಯ ಸ್ನೇಹಿತರೆ, ಹೋಮ್ ಕ್ವಾರಂಟೈನ್ ಅವಾಂತರದಿಂದ ದೇಶಕ್ಕೆ ವೈರಸ್ 2 ಗೃಹ ಪ್ರವೇಶವಾಗಿದೆ ಅನ್ನೋ ಮಾತುಗಳು ಕೇಳಿ ಬಂದಿದೆ. ಇದುವರೆಗೂ ಕೊರೋನಾ ರೋಗ ಲಕ್ಷಣ ಕಂಡು ಬಂದರೂ ವೈದ್ಯರನ್ನ ಭೇಟಿಯಾಗಿ ಸಲಹೆ ಪಡೆಯದೆ ಮನೆಯಲ್ಲೇ ಸ್ವಯಂ ಚಿಕಿತ್ಸೆಗೊಳಪಡುತ್ತಿರುವವರ ಸಂಖ್ಯೆ ಹೆಚ್ಚಾದಂತೆ ಸಾವಿನ ಸಂಖ್ಯೆ ಕೂಡ ಉಲ್ಬಣಿಸುತ್ತಿರುವುದು ಆತಂಕ ಮೂಡಿಸಿದೆ. ಈ ಹಿನ್ನೆಲೆಯಲ್ಲಿ ಆರೋಗ್ಯ ಇಲಾಖೆ ಹೋಮ್ ಐಸೋಲೇಷನ್ಗೆ ಪರಿಷ್ಕೃತ ಮಾರ್ಗಸೂಚಿ ಪ್ರಕಟಿಸಿದೆ. ಈ ಹೋಮ್ ಕ್ವಾರಂಟೈನ್ ಅವಾಂತರದ ಬಗ್ಗೆ ಮುಂದೆ ಸವಿಸ್ತಾರವಾಗಿ ಹೇಳ್ತಾ ಹೋಗ್ತೀವಿ. ಆದರೆ ಅದಕ್ಕೂ ಮುನ್ನ ಇನ್ನು ಮುಂದೆ ಮಾಸ್ಕ್ ಧರಿಸದೆ ಮನೆಯಿಂದ ಹೊರಬಂದ್ರೆ ನಿಮ್ಮ ಜೇಬಿಗೆ ಕತ್ತರಿ ಬೀಳೋದು ಶತಸಿದ್ಧ. ಯಾಕೆ ಈ ಮಾತನ್ನ ಹೇಳ್ತಿದೀವಿ ಗೊತ್ತಾ? ಬಿಬಿಎಂಪಿಯಿಂದ ಹೊಸದೊಂದು ರೂಲ್ಸ್ ಹೊರಬಂದಿದೆ. ಅಂದ್ರೆ ಮಾಸ್ಕ್ ಹಾಕಿಲ್ಲ ಅಂದ್ರೆ ಅಂತವರು ಭಾರಿ ದಂಡ ತೆರಬೇಕಾಗುತ್ತೆ. ಮಾಸ್ಕ್ ಧರಿಸಿದವರಿಗೆ 1,000 ರೂಪಾಯಿ ದಂಡ. ಮಾರ್ಷಲ್ಗಳ ವಿರುದ್ಧ ತಿರುಗಿ ಬಿದ್ದ ಸಾರ್ವಜನಿಕರು. ತಿಳಿಪಡಿಸುವುದೇನೆಂದರೆ ಕಡ್ಡಾಯವಾಗಿ ಎಲ್ಲರೂ ಮಾಸ್ಕ್ ಅನ್ನು ಧರಿಸಬೇಕು. ನಮ್ಮಲ್ಲಿ ಬರ್ತಿಲ್ಲ ಸರ್, ಕೋಟಿ ಕಟ್ತಾನೋ. ರಾಜ್ಯಾದ್ಯಂತ ಮಾಸ್ಕ್ ಧರಿಸದೆ ಸಾಮಾಜಿಕ ಅಂತರ ಕಾಪಾಡದೆ ನಿರ್ಲಕ್ಷ್ಯ ತೋರುತ್ತಿರುವವರಿಗೆ ದುಬಾರಿ ದಂಡ ವಿಧಿಸಲು ರಾಜ್ಯ ಸರ್ಕಾರ ನಿರ್ಧರಿಸಿದೆ. ಈ ಬಗ್ಗೆ ರಾಜ್ಯ ಸರ್ಕಾರ ಮಾರ್ಗಸೂಚಿ ಪ್ರಕಟಿಸಿದ್ದು, ಮಹಾನಗರ ಪಾಲಿಕೆಗಳ ವ್ಯಾಪ್ತಿಯಲ್ಲಿ ಮಾಸ್ಕ್ ಧರಿಸದಿದ್ರೆ 1,000 ರೂಪಾಯಿ ಹಾಗೂ ಇತರೆ ಪ್ರದೇಶಗಳಲ್ಲಿ 500 ರೂಪಾಯಿ ದಂಡ ವಿಧಿಸಲಾಗುತ್ತದೆ. ಈ ಹಿನ್ನೆಲೆಯಲ್ಲಿ ಬೆಂಗಳೂರಿನಲ್ಲಿ ಮಾಸ್ಕ್ ಧರಿಸದವರಿಗೆ ಇಂದಿನಿಂದಲೇ 1,000 ರೂಪಾಯಿ ದಂಡ ವಿಧಿಸಲು ಸರ್ಕಾರ ಬಿಬಿಎಂಪಿಗೆ ಆದೇಶ ನೀಡಿದೆ. ಹಾಗಾಗಿ ಬೆಂಗಳೂರಿಗರು ಮಾಸ್ಕ್ ಧರಿಸದೆ ಮನೆಯಿಂದ ಹೊರಗೆ ಕಾಲಿಟ್ರೆ ದುಬಾರಿ ದಂಡ ತೆರಬೇಕಾದೀತು. ಸ್ನೇಹಿತರೆ, ಶನಿವಾರದಿಂದ ಬೆಂಗಳೂರಿನಲ್ಲಿ ಮಾಸ್ಕ್ ಹಾಕದವರಿಗೆ 1,000 ರೂಪಾಯಿ ದಂಡ ಪ್ರಯೋಗ ಮಾಡಲು ಶುಕ್ರವಾರ ಸಂಜೆ ಬಿಬಿಎಂಪಿಯಿಂದ ಅಧಿಕೃತವಾಗಿ ಮಾರ್ಷಲ್ಗಳಿಗೆ ಸೂಚನೆ ನೀಡಲಾಗಿದೆ. ಮಾಸ್ಕ್ ಹಾಕದೆ ಸಾಮಾಜಿಕ ಅಂತರ ಕಾಯ್ದುಕೊಳ್ಳದೆ ನಿರ್ಲಕ್ಷ್ಯ ತೋರಿದ್ದ ಪ್ರಕರಣದಲ್ಲಿ ಬಿಬಿಎಂಪಿ ಮಾರ್ಷಲ್ಗಳು ಶುಕ್ರವಾರ ಒಂದೇ ದಿನ 2,788 ಕೇಸ್ ಹಾಕಿದ್ದಾರೆ. ಮಾಸ್ಕ್ ಮತ್ತು ಸಾಮಾಜಿಕ ಅಂತರ ಇರದವರಿಗೆ 200, 300, 500 ರೂಪಾಯಿ ದಂಡ ವಸೂಲಿ ಮಾಡಲಾಗಿದೆ. ಶನಿವಾರದಿಂದ ಮಾಸ್ಕ್ ಧರಿಸಿದವರಿಗೆ 1,000 ರೂಪಾಯಿ ದಂಡ ವಿಧಿಸಲಾಗುತ್ತೆ.
ಹೌದು, ಶುಕ್ರವಾರ ಒಂದೇ ದಿನ ಬೆಂಗಳೂರಿನಲ್ಲಿ ಒಟ್ಟು 5.65 ಲಕ್ಷ ರೂಪಾಯಿ ದಂಡ ವಸೂಲಿ ಮಾಡಲಾಗಿದೆ. ಕೋವಿಡ್ ನಿಯಮ ಉಲ್ಲಂಘಿಸುವವರನ್ನ ಪತ್ತೆ ಹಚ್ಚಲು ಬಿಬಿಎಂಪಿ ಮಾರ್ಷಲ್ಗಳಿಗೆ ಗಸ್ತು ಪಡೆಯ ವಾಹನವನ್ನ ಕೂಡ ಕೊಡಲಾಗಿದೆ. ಬಿಬಿಎಂಪಿ ವ್ಯಾಪ್ತಿ ಹೊರತುಪಡಿಸಿ ಬೇರೆ ಭಾಗದಲ್ಲಿ 500 ರೂಪಾಯಿ ದಂಡ ವಿಧಿಸಲಾಗುವುದು. ಸರ್ಕಾರದ ಆದೇಶವನ್ನ ಕಟ್ಟುನಿಟ್ಟಾಗಿ ಪಾಲಿಸುವಂತೆ ಬಿಬಿಎಂಪಿಗೆ ಸರ್ಕಾರ ಸೂಚನೆ ನೀಡಿದೆ. ವೀಕ್ಷಕರೇ, ಪ್ರತಿಯೊಬ್ಬರು ಸಾರ್ವಜನಿಕ ಸ್ಥಳಗಳಲ್ಲಿ ಕನಿಷ್ಠ 6 ಅಡಿ ಅಂತರವನ್ನ ಕಾಯ್ದುಕೊಳ್ಳಲೇಬೇಕು. ಗ್ರಾಹಕರು ಸಾಮಾಜಿಕ ಅಂತರ ಕಾಯ್ದುಕೊಂಡಿದ್ದಾರೆ ಅಂತ ಅಂಗಡಿಗಳು ಖಚಿತಪಡಿಸಿಕೊಳ್ಬೇಕು ಅಂತ ಸರ್ಕಾರ ಅಧಿಕೃತ ಆದೇಶ ಹೊರಡಿಸಿದೆ. ಸಾಮಾಜಿಕ ಸ್ಥಳಗಳಲ್ಲಿ ಅರ್ಧಂಬರ್ಧ ಮಾಸ್ಕ್ ಧರಿಸುವವರಿಗೂ ಸಹ ದಂಡ ಅನ್ವಯವಾಗಲಿದೆ. ಇತ್ತೀಚಿನ ದಿನಗಳಲ್ಲಿ ಮಾಸ್ಕ್ ಧರಿಸದೆ ನಿರ್ಲಕ್ಷ್ಯ ತೋರುವವರ ಸಂಖ್ಯೆ ಹೆಚ್ಚಾಗಿದ್ದು, ಹೀಗಾಗಿ ಈಗಿರುವ 200 ರೂಪಾಯಿ ದಂಡವನ್ನ ಹೆಚ್ಚಿಸುವುದು ಅನಿವಾರ್ಯವಾಗಿದೆ. ಆಯಾ ಪೊಲೀಸ್ ಠಾಣಾ ವ್ಯಾಪ್ತಿಗೆ ಗುರಿ ನಿಗದಿ ಮಾಡಿ ದಂಡ ವಸೂಲಿ ಮಾಡುವಂತೆ ಸೂಚನೆ ನೀಡಲಾಗುವುದು ಅಂತ ಸರ್ಕಾರ ತಿಳಿಸಿದೆ. ಇನ್ನು ಬೆಂಗಳೂರಿನ ಟಿ ದಾಸರಹಳ್ಳಿ ಪೈಪ್ಲೈನ್ ರಸ್ತೆಯಲ್ಲಿ ಕೆಳ ಮಧ್ಯಮ ವರ್ಗದ ಕುಟುಂಬಗಳೇ ವಾಸಿಸುತ್ತವೆ. ಇಲ್ಲಿ ಮಾಸ್ಕ್ ಇಲ್ಲದೆ ತಿರುಗಾಡುತ್ತಿದ್ದವರನ್ನ ತಡೆಯುತ್ತಿದ್ದ ಬಿಬಿಎಂಪಿ ಮಾರ್ಷಲ್ಗಳು 1000 ರೂಪಾಯಿ ದಂಡ ವಸೂಲಿಗೆ ಮುಂದಾಗ್ತಾರೆ. ಈ ಸಂಬಂಧ ದಂಡ ಕೊಡಲು ನಿರಾಕರಿಸಿದ ಕೆಲವರನ್ನ ಠಾಣೆಗೆ ಕರೆದೊಯ್ತಾರೆ ಬಾಗಲಗುಂಟೆ ಪೊಲೀಸರು. ಇಲ್ಲಿ ಇನ್ನು ಕೆಲವರು ಜೇಬಿನಲ್ಲಿ ಬಿಡಿಗಾಸಿಲ್ಲದೆ ಮಾಸ್ಕ್ ಧರಿಸದೆ ರಸ್ತೆಗೆ ಇಳಿದಿದ್ರು. ಈ ಸಮಯದಲ್ಲಿ 1000 ರೂಪಾಯಿ ದಂಡ ಎಲ್ಲಿಂದ ಕಟ್ಟೋಣ ಅಂತ ಮಾರ್ಷಲ್ಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸುತ್ತಾರೆ. 6 ತಿಂಗಳಿನಿಂದ ಮನೆ ಬಾಡಿಗೆ ಕಟ್ಟಿಲ್ಲ, ಲೈಟ್ ಬಿಲ್ ಕಟ್ಟಿಲ್ಲ, ದಂಡ ಕೇಳೋಕೆ ಸರ್ಕಾರ ಬಂದಿದೆ. ದುಡ್ಡೇ ಇಲ್ಲ ಅಂದ್ರೆ ದಂಡ ಕಟ್ಟೋದು ಹೇಗೆ? ಸರ್ಕಾರ ಈವರೆಗೂ ಒಂದು ಉಚಿತ ಮಾಸ್ಕ್ ಕೂಡ ಕೊಟ್ಟಿಲ್ಲ. ಮಾಸ್ಕ್ ಕೊಟ್ಟು ದಂಡ ವಸೂಲಿ ಕಡ್ಡಾಯ ಮಾಡಲಿ. ಕೇವಲ ದಂಡ ವಸೂಲಿ ಮಾಡಿದ್ರೆ ಏನೂ ಆಗಲ್ಲ ಅಂತ ಸರ್ಕಾರದ ವಿರುದ್ಧ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ವೈದ್ಯರ ಸಲಹೆ ನಿರ್ಲಕ್ಷಿಸಿದ್ರೆ ಜೀವಕ್ಕೆ ಕುತ್ತು. ಕೊರೋನಾಗೆ ಸ್ವಯಂ ಚಿಕಿತ್ಸೆ ಸೇಫ್ ಅಲ್ಲ. ಸ್ನೇಹಿತರೆ, ದಿನ ಕಳೆದಂತೆ ಕೊರೋನಾ ಬಗ್ಗೆ ಆರಂಭದಲ್ಲಿದ್ದ ಆತಂಕ, ಎಚ್ಚರಿಕೆ ಮಾಯವಾಗ್ತಿದೆ. ರೋಗ ಲಕ್ಷಣ ಪತ್ತೆಯಾದರೂ ತಾವು ಕೊರೋನಾ ಗೆದ್ದು ಬರ್ತೇವೆಂಬ ಅತಿಯಾದ ಆತ್ಮವಿಶ್ವಾಸದಿಂದ ಬಹುತೇಕರು ಮನೆಯಲ್ಲೇ ಸ್ವಯಂ ಚಿಕಿತ್ಸೆಗೆ ಒಳಪಡುತ್ತಿದ್ದಾರೆ. ಬಳಿಕ ದೇಹಸ್ಥಿತಿ ಗಂಭೀರಗೊಂಡಾಗ ಆಸ್ಪತ್ರೆಗೆ ಧಾವಿಸಿ ಚಿಕಿತ್ಸೆ ವಿಫಲಗೊಂಡು ಸಾಯುತ್ತಿರುವವರ ಸಂಖ್ಯೆ ಹೆಚ್ಚಾಗುತ್ತಿರುವುದನ್ನ ಸರ್ಕಾರ ಗಂಭೀರವಾಗಿ ಪರಿಗಣಿಸಿದೆ. ಹೀಗಾಗಿ ಪರಿಷ್ಕೃತ ಮಾರ್ಗಸೂಚಿ ಪ್ರಕಟಿಸಿದೆ. ವೀಕ್ಷಕರೇ, ಕೆಮ್ಮು, ಜ್ವರ, ಉಸಿರಾಟದ ಸಮಸ್ಯೆ, ಗಂಟಲು ನೋವು ಮಾತ್ರ ಕೊರೋನಾ ಲಕ್ಷಣ ಅಂತ ಈವರೆಗೆ ತಿಳಿಯಲಾಗಿತ್ತು. ಆದರೆ ಸಾಂಕ್ರಾಮಿಕ ರೋಗಿಗಳಿಗೆ ಬರುವ ಎಲ್ಲ ಲಕ್ಷಣಗಳು ಕೋವಿಡ್ ಲಕ್ಷಣಗಳೇ ಆಗಿವೆ ಅಂತ ಈಗ ತಜ್ಞರು ಗುರುತಿಸಿದ್ದಾರೆ. ಆದರೆ ಬಹಳಷ್ಟು ಮಂದಿ ಈ ಲಕ್ಷಣಗಳನ್ನು ನಿರ್ಲಕ್ಷಿಸಿ ಸ್ವಯಂ ಚಿಕಿತ್ಸೆ ಮಾಡಿಕೊಳ್ತಿದ್ದಾರೆ. ಕೊರೋನಾ ಬಂದರೂ ಸ್ವಯಂ ಚಿಕಿತ್ಸೆಗೊಳಪಟ್ಟಿದ್ದ ಬೆಂಗಳೂರಿನ ಕೆಲವರು ಮೃತಪಟ್ಟಿರೋದು ಈಗಾಗಲೇ ಬೆಳಕಿಗೆ ಬಂದಿದೆ. ಸರ್ಕಾರದ ಮಾರ್ಗಸೂಚಿಯಲ್ಲಿ ಹೋಮ್ ಕ್ವಾರಂಟೈನ್ ನಿಯಮ ಏನು? ಸರ್ಕಾರದ ಮಾರ್ಗಸೂಚಿಯಲ್ಲಿ ಮನೆಯಲ್ಲೇ ಇರುವ ಸೋಂಕಿತರನ್ನ ಮನೆ ಆರೈಕೆಗೆ ಒಳಗಾದ 2 ರಿಂದ 10ನೇ ದಿನಗಳವರೆಗೆ ವೈದ್ಯಕೀಯ ಅಧಿಕಾರಿಗಳು ಪ್ರತಿದಿನ ಸೋಂಕಿತರಿಗೆ ಕರೆ ಮಾಡಿ ಅವರ ಆರೋಗ್ಯದ ಕುರಿತು ವಿಚಾರಿಸಬೇಕು.
ಸೋಂಕು ಬಂದು 11ನೇ ದಿನದ ನಂತರ ಸೋಂಕಿತ ವ್ಯಕ್ತಿಯ ದೇಹದ ತಾಪಮಾನ, ನಾಡಿ ಮಿಡಿತ ಹಾಗೂ ರಕ್ತದಲ್ಲಿನ ಆಮ್ಲಜನಕದ ಪ್ರಮಾಣವನ್ನು ಪರೀಕ್ಷಿಸಬೇಕು. ಇಷ್ಟಾದ ಮೇಲೆ ರೋಗಿಯ ಆರೋಗ್ಯ ಸಹಜ ಸ್ಥಿತಿಯಲ್ಲಿದ್ದರೆ, ಕಳೆದ 3 ದಿನಗಳಿಂದ ಯಾವುದೇ ರೋಗ ಲಕ್ಷಣ ಇಲ್ಲದಿದ್ದರೆ ಮತ್ತೆ 1 ವಾರ ಮನೆಯಲ್ಲಿಯೇ ಪ್ರತ್ಯೇಕವಾಗಿರಿಸಬೇಕು. 18 ದಿನಕ್ಕೆ ಮತ್ತೊಮ್ಮೆ ಸೋಂಕಿತರ ಪರೀಕ್ಷೆ ನಡೆಸಿ ವರದಿ ನೀಡಬೇಕು. ಈ ವೇಳೆ ಸಂಪೂರ್ಣವಾಗಿ ಗುಣಮುಖರಾಗಿದ್ದಾರೆ ಎಂಬುದು ದೃಢಪಟ್ಟರೆ ಈ ಮೊದಲಿನಂತೆ ತಮ್ಮ ಕಾರ್ಯಚಟುವಟಿಕೆಯಲ್ಲಿ ತೊಡಗಿಕೊಳ್ಳಬಹುದು. ಸೋಂಕಿತರ ಮನೆಯಲ್ಲಿ ಈ ಸೌಲಭ್ಯ ಇರಲೇಬೇಕು. ಸ್ನೇಹಿತರೆ, ಮನೆ ಆರೈಕೆಗೆ ಒಳಗಾಗುವ ಸೋಂಕಿತರಿಗೆ ಪ್ರತ್ಯೇಕ ಕೊಠಡಿ, ಶೌಚಗೃಹದ ವ್ಯವಸ್ಥೆ, ಸೂಕ್ತ ಗಾಳಿ, ಬೆಳಕಿನ ವ್ಯವಸ್ಥೆ ಇರಬೇಕು. ಪಲ್ಸ್ ಆಕ್ಸಿಮೀಟರ್, ಡಿಜಿಟಲ್ ಥರ್ಮಾಮೀಟರ್, ಮಾಸ್ಕ್, ಸ್ಯಾನಿಟೈಸರ್, ಗ್ಲೌಸ್, ಜಿಂಕ್, ವಿಟಮಿನ್ ಸಿ ಮತ್ತು ಪ್ಯಾರಾಸಿಟಮಾಲ್ ಮಾತ್ರೆಗಳು ಹಾಗೂ ಪಾಲಿಸಬೇಕಾದ ನಿಯಮ ಒಳಗೊಂಡ ಕೈಪಿಡಿಯನ್ನ ಒದಗಿಸಬೇಕು. ಜೊತೆಗೆ ಸೋಂಕಿನ ಮನೆ ಆರೈಕೆಗೆ ಒಳಪಡಲು ಯೋಗ್ಯವಲ್ಲದ ಸ್ಥಿತಿಯಲ್ಲಿದ್ದರೆ ಕೂಡಲೇ ಕೋವಿಡ್ ಕೇರ್ ಸೆಂಟರ್ ಅಥವಾ ಕೋವಿಡ್ ಆಸ್ಪತ್ರೆಗೆ ದಾಖಲಿಸಬೇಕು. ಇನ್ನು ಕೊರೋನಾ ಅನ್ನೋ ಕಣ್ಣಿಗೆ ಕಾಣದ ವೈರಸ್ 18ಕ್ಕೂ ಹೆಚ್ಚು ರೋಗ ಲಕ್ಷಣಗಳು ಕಾಣಿಸಿಕೊಳ್ಳುತ್ತವೆ. ಹೀಗಾಗಿ ಸಕಾಲದಲ್ಲಿ ಕೋವಿಡ್ ಪರೀಕ್ಷೆ ಮಾಡಿಸಿ ಚಿಕಿತ್ಸೆ ಪಡೆದು ಗುಣಮುಖರಾಗಬಹುದು. ವೈದ್ಯರ ಸಲಹೆ ಇಲ್ಲದೆ ಚಿಕಿತ್ಸೆ ಪಡೆಯುವುದು ಸೂಕ್ತವಲ್ಲ ಅನ್ನೋದು ಆರೋಗ್ಯಾಧಿಕಾರಿಗಳ ಎಚ್ಚರಿಕೆ. ಜನಸಾಮಾನ್ಯರಿಗೆ ಅದೆಷ್ಟೇ ಕೊರೋನಾ ನಿಯಮಗಳನ್ನ ಪಾಲಿಸಿ ಅಂತ ಹೇಳಿದ್ರು ಅದನ್ನ ಗಾಳಿಗೆ ತೂರಿ ಸಿಕ್ಕ ಕಡೆ ಓಡಾಡ್ತಾ ಇದ್ದಾರೆ. ಇನ್ನು ಕೆಲವರು ಮಾಸ್ಕ್ ಕೂಡ ಧರಿಸ್ತಾ ಇಲ್ಲ. ಹೀಗಾಗಿ ಈಗ ರಾಜ್ಯದಲ್ಲಿ ಕೊರೋನಾ ಸ್ಫೋಟವಾಗ್ತಾ ಇದೆ. ಇನ್ನು ಅವೆರಡು ರಾಜ್ಯದಲ್ಲಿ ಕೊರೋನಾ 2ನೇ ಹಂತಕ್ಕೆ ಗೃಹ ಪ್ರವೇಶ ಮಾಡಿದೆಯಂತೆ. ಹಾಗಾದ್ರೆ ಆ ರಾಜ್ಯವಾದ್ರೂ ಯಾವುದು ಗೊತ್ತಾ? ಹೇಳ್ತೀವಿ ಚಿಕ್ಕ ಬ್ರೇಕ್ ಆದ್ಮೇಲೆ. 2ನೇ ಅಲೆ ಅಪ್ಪಳಿಸುವ ದಿನಗಳು ಹೆಚ್ಚು ದೂರವಿಲ್ಲ. ಈಗಾಗಲೇ ಅವೆರಡು ರಾಜ್ಯಗಳಲ್ಲಿ ಕೊರೋನಾ 2ನೇ ಹಂತಕ್ಕೆ ಬಂದು ನಿಂತಿದೆಯಂತೆ. ಹಾಗಾದ್ರೆ ಆ ರಾಜ್ಯವಾದ್ರೂ ಯಾವುದು ಅಂತೀರಾ? ಹೇಳಿದೆ ನೋಡಿ ಕಂಪ್ಲೀಟ್ ಡೀಟೇಲ್ಸ್. ಕೇರಳ, ದಿಲ್ಲಿ ಮಹಾ ಎಡವಟ್ಟು, 144 ಸೆಕ್ಷನ್ ಮತ್ತ ಕೊರೋನಾ. ಸ್ನೇಹಿತರೆ, ಭಾರತದಲ್ಲಿ ಇನ್ನೂ ಕೊರೋನಾದ ಮೊದಲ ಅಲೆಯೇ ಮುಗಿದಿಲ್ಲ. 2ನೇ ಅಲೆ ಅಪ್ಪಳಿಸುವ ದಿನಗಳು ಹೆಚ್ಚು ದೂರವಿಲ್ಲ. ಹೌದು, ಮಾಯಾವಿ ವೈರಾಣುವಿನ ಅಟ್ಟಹಾಸಕ್ಕೆ ದೇಶದಲ್ಲಿ 1 ಲಕ್ಷಕ್ಕೂ ಹೆಚ್ಚು ಮಂದಿ ಪ್ರಾಣ ತೆತ್ತ ನಡುವೆಯೇ ತಜ್ಞರು ಇಂಥ ಎಚ್ಚರಿಕೆಯನ್ನ ರವಾನಿಸಿದ್ದಾರೆ. ದೇಶದಲ್ಲಿ ಪ್ರಕರಣ ಸಂಖ್ಯೆ ಕೊಂಚ ಇಳಿಮುಖದತ್ತ ಸಾಗಿದ ಮಾತ್ರಕ್ಕೆ ಕೊರೋನಾ ತೊಲಗಿತು ಅಂತಲ್ಲ, ನಾವಿನ್ನು ಮೊದಲ ಅಲೆಯಲ್ಲೇ ಇಂಥ ಏರಿಳಿತಗಳನ್ನ ಕಾಣುತ್ತಿದ್ದೇವಷ್ಟೇ. ಇದುವರೆಗೂ ಮೊದಲ ಅಲೆ ಮುಗಿದೇ ಇಲ್ಲ. ಪ್ರಸ್ತುತ ಕೊರೋನಾದ ಆರ್ಭಟ 2ನೇ ಅಲೆ ಎನ್ನುವ ಪ್ರಶ್ನೆಯೇ ಬೇಡ. ಸೋಂಕು ತೀವ್ರವಾಗಿ ಹಬ್ಬುತ್ತಿರುವುದರಿಂದ ನಾವು ಹೆಚ್ಚೆಚ್ಚು ಜಾಗ್ರತೆ ವಹಿಸಬೇಕಿದೆ ಅಂತ ಖ್ಯಾತ ತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ. ಆದರೆ ಹೀಗಿರುವಾಗ ಕೇರಳ ಮತ್ತು ದೆಹಲಿಯಲ್ಲಿ 2ನೇ ಹಂತಕ್ಕೆ ಕೊರೋನಾ ಹಾವಳಿ ಶುರುವಾಗಿದೆ ಅನ್ನೋ ಮಾಹಿತಿ ಹರಿದಾಡ್ತಿದೆ. ವೀಕ್ಷಕರೇ, ಕೇರಳದಲ್ಲಿ ಸೋಂಕು ತೀವ್ರಗತಿಯಲ್ಲಿ ಹೆಚ್ಚಳವಾಗ್ತಿರುವ ಹಿನ್ನೆಲೆಯಲ್ಲಿ ಸೆಕ್ಷನ್ 144ನ ರಾಜ್ಯದಲ್ಲಿ ಜಾರಿಗೊಳಿಸುವುದಾಗಿ ಕೇರಳ ಸರ್ಕಾರ ಶುಕ್ರವಾರ ಘೋಷಿಸಿದೆ. ಸೆಕ್ಷನ್ 144 ಪ್ರಕಾರ ಸಾರ್ವಜನಿಕ ಸ್ಥಳದಲ್ಲಿ 5 ಜನರಿಗಿಂತ ಹೆಚ್ಚು ಮಂದಿ ಗುಂಪುಗೂಡುವಂತಿಲ್ಲ. ಈ ಆದೇಶ ಅಕ್ಟೋಬರ್ 3ರಿಂದ ಜಾರಿಯಾಗಲಿದ್ದು ಅಕ್ಟೋಬರ್ 31ರವರೆಗೆ ಮುಂದುವರಿಯಲಿದೆ. ಇನ್ನು ಅತಿ ಹೆಚ್ಚು ಜನರು ಗುಂಪುಗೂಡುವುದರಿಂದ ಈ ಕೋವಿಡ್ ಮಾರಕ ಸೋಂಕು ಕ್ಷಿಪ್ರವಾಗಿ ಹರಡಲಿರುವ ಹಿನ್ನೆಲೆಯಲ್ಲಿ ಈ ನಿರ್ಧಾರ ತೆಗೆದುಕೊಳ್ಳಲಾಗಿದೆ ಅಂತ ಗುರುವಾರ ತಡರಾತ್ರಿ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ವಿಶ್ವಾಸ್ ಮೆಹ್ತಾ ಬಿಡುಗಡೆ ಮಾಡಿರುವ ಆದೇಶದಲ್ಲಿ ತಿಳಿಸಲಾಗಿದೆ. ಕೋವಿಡ್-19 ಸೋಂಕು ಹರಡುವುದನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಸಾಮಾಜಿಕ ಅಂತರ ಕಾಯ್ದುಕೊಳ್ಳುವುದು ಮುಖ್ಯ. ಅಲ್ಲದೆ ಅಪರಾಧ ದಂಡ ಸಂಹಿತೆ ಪ್ರಕಾರ ಸೆಕ್ಷನ್ 144 ಜಾರಿಗೊಳಿಸಿದ್ದು ಶನಿವಾರ ಅಕ್ಟೋಬರ್ 3, 2020ರಿಂದ ಅನ್ವಯವಾಗಲಿದೆ ಅಂತ ಆದೇಶದಲ್ಲಿ ತಿಳಿಸಿದೆ. ಆಯಾಯ ಜಿಲ್ಲೆಗಳಲ್ಲಿನ ಸ್ಥಿತಿಗತಿಯ ಬಗ್ಗೆ ಜಿಲ್ಲಾ ಮ್ಯಾಜಿಸ್ಟ್ರೇಟ್ ಪರಿಶೀಲಿಸಿ ಸೋಂಕು ತಡೆಗಟ್ಟಲು ಬೇಕಾದ ಅಗತ್ಯವಿದ್ದ ಕ್ರಮ ಮತ್ತು ಸೆಕ್ಷನ್ 144 ಜಾರಿಗೊಳಿಸಬೇಕಾಗಿದೆ ಅಂತ ಹೇಳಿದೆ. ಕೇರಳದಲ್ಲಿ ಗುರುವಾರ 8,135 ಕೋವಿಡ್ ಹೊಸ ಪ್ರಕರಣಗಳು ಪತ್ತೆಯಾಗಿದ್ದು
ಒಟ್ಟು 2 ಲಕ್ಷಕ್ಕೂ ಅಧಿಕ ಕೋವಿಡ್ ಪ್ರಕರಣಗಳು ವರದಿಯಾಗಿದೆ. ರಾಜ್ಯದಲ್ಲಿ ಈವರೆಗೆ ಕೋವಿಡ್ಗೆ ಸಾವನ್ನಪ್ಪಿದವರ ಸಂಖ್ಯೆ 771ಕ್ಕೆ ಏರಿಕೆಯಾಗಿದೆ. ದೇಶದಲ್ಲಿ ಮಾರಕ ಕೊರೋನಾ ವೈರಸ್ ರಣಕೇಕೆ ಮುಂದುವರೆದಿದ್ದು 7 ತಿಂಗಳ ಅವಧಿಯಲ್ಲಿ ಈ ಮಹಾಮಾರಿಗೆ ಬಲಿಯಾದವರ ಸಂಖ್ಯೆ ಶುಕ್ರವಾರ 1 ಲಕ್ಷದ ಗಡಿಯನ್ನ ದಾಟಿದೆ. ವೀಕ್ಷಕರೇ, ಇನ್ನು ಕೇಂದ್ರ ಆರೋಗ್ಯ ಇಲಾಖೆ ಒದಗಿಸಿದ ಮಾಹಿತಿಯಂತೆ ಶುಕ್ರವಾರ ಮುಂಜಾನೆ 8 ಗಂಟೆಗೆ ಕೊನೆಗೊಂಡ 24 ಗಂಟೆಗಳ ಅವಧಿಯಲ್ಲಿ ಕೊರೋನಾಗೆ 1095 ಮಂದಿ ಬಲಿ ಆಗಿರುವುದರೊಂದಿಗೆ ಸಾವಿನ ಸಂಖ್ಯೆ 99,773ಕ್ಕೆ ತಲುಪಿತ್ತು. ಸಂಜೆ ವೇಳೆಗೆ ಮಹಾರಾಷ್ಟ್ರ 394 ಮಂದಿ, ಕರ್ನಾಟಕ 125 ಮಂದಿ ಸೇರಿದಂತೆ ಇತರ ರಾಜ್ಯಗಳಲ್ಲಿ 500ಕ್ಕೂ ಹೆಚ್ಚು ಮಂದಿ ಕೊರೋನಾಗೆ ಬಲಿಯಾಗಿದ್ದು ಸಾವಿನ ಸಂಖ್ಯೆ 1 ಲಕ್ಷ ಗಡಿ ದಾಟಿದೆ. ಈ ಮೂಲಕ ಭಾರತವು ಅಮೆರಿಕ ಮತ್ತು ಬ್ರೆಜಿಲ್ ಬಳಿಕ ಕೊರೋನಾಗೆ 1 ಲಕ್ಷ ಅಧಿಕ ಮಂದಿ ಸಾವಿಗೀಡಾದ ವಿಶ್ವದ 3ನೇ ದೇಶ ಎನಿಸಿಕೊಂಡಿದೆ. ಇದೇ ವೇಳೆ ಶುಕ್ರವಾರ ಬೆಳಗ್ಗೆವರೆಗೆ ದೇಶದಲ್ಲಿ 81,484 ಹೊಸ ಪ್ರಕರಣಗಳು ದಾಖಲಾಗಿದ್ದು ಸೋಂಕಿತರ ಸಂಖ್ಯೆ 63.94 ಲಕ್ಷಕ್ಕೆ ಏರಿಕೆ ಕಂಡಿದೆ. ಈ ಮಧ್ಯೆ ಒಂದೇ ದಿನದಲ್ಲಿ 78,877 ಮಂದಿ ಕೊರೋನಾದಿಂದ ಚೇತರಿಸಿಕೊಂಡಿದ್ದು ಗುಣಮುಖರಾದವರ ಸಂಖ್ಯೆ 53 ಲಕ್ಷಕ್ಕೆ ತಲುಪಿದೆ. ಚೇತರಿಕೆ ಪ್ರಮಾಣ 83%ಕ್ಕೆ ಏರಿಕೆಯಾಗಿದೆ. ಸಾವಿನ ಪ್ರಮಾಣ 1.56ಕ್ಕೆ ಇಳಿಕೆ ಕಂಡಿದೆ. ಸದ್ಯ 9.42 ಲಕ್ಷ ಸಕ್ರಿಯ ಪ್ರಕರಣಗಳಿಗೆ ಚಿಕಿತ್ಸೆಯನ್ನ ನೀಡಲಾಗ್ತಿದೆ. ಸೋಂಕಿತರ ಸಂಖ್ಯೆ ಹೆಚ್ಚಳಗೊಳ್ಳುತ್ತಿರುವ ಹೊರತಾಗಿಯೂ ಕಳೆದ 12 ದಿನಗಳಲ್ಲಿ 10 ಲಕ್ಷ ಮಂದಿ ಕೊರೋನಾದಿಂದ ಚೇತರಿಸಿಕೊಂಡಿದ್ದಾರೆ. ಸತತ 11ನೇ ದಿನವೂ ಸಕ್ರಿಯ ಪ್ರಕರಣಗಳು 10 ಲಕ್ಷಕ್ಕಿಂತ ಕಡಿಮೆ ದಾಖಲಾಗುತ್ತಿವೆ ಅಂತ ಆರೋಗ್ಯ ಸಚಿವಾಲಯ ತಿಳಿಸಿದೆ. ಕೊರೋನಾ ಸಾವಿನಲ್ಲಿ ಕರ್ನಾಟಕ 3ನೇ ಸ್ಥಾನ. ಇನ್ನು ರಾಜ್ಯವಾರು ಕೊರೋನಾ ಪ್ರಕರಣಗಳ ಪೈಕಿ ಮಹಾರಾಷ್ಟ್ರ ಮೊದಲ ಸ್ಥಾನದಲ್ಲಿದ್ದರೆ ಆಂಧ್ರಪ್ರದೇಶ ಮತ್ತು ಕರ್ನಾಟಕ ನಂತರದ ಸ್ಥಾನದಲ್ಲಿದೆ. ದೇಶದ ಈವರೆಗಿನ ಕೊರೋನಾ ಸಾವಿನ ಲೆಕ್ಕಾಚಾರದ ಪೇನ್ ಟು ಪೇನ್ ಮಾಹಿತಿ ಇಲ್ಲಿದೆ ನೋಡಿ. ದಿನಾಂಕ ಮಾರ್ಚ್ 12, ಸಾವು 1. ದಿನಾಂಕ ಏಪ್ರಿಲ್ 29, ಸಾವು 1000. ದಿನಾಂಕ ಜೂನ್ 15, ಸಾವು 10,000. ದಿನಾಂಕ ಜುಲೈ 16, ಸಾವು 25,000. ದಿನಾಂಕ ಆಗಸ್ಟ್ 15, ಸಾವು 50,000. ದಿನಾಂಕ ಸೆಪ್ಟೆಂಬರ್ 10, ಸಾವು 75,000. ದಿನಾಂಕ ಅಕ್ಟೋಬರ್ 2, ಸಾವು 1 ಲಕ್ಷ. ನೋಡಿದ್ರಲ್ಲ, ಇದು ದೇಶದಲ್ಲಿ ಕೊರೋನಾ ಯಾವ ಮಟ್ಟಿಗೆ ತಾಂಡವವಾಡ್ತಾ ಇದೆ ಅನ್ನೋದಕ್ಕೆ ನಿಮಗೆ ಕೊಟ್ಟ ಸಣ್ಣ ಎಕ್ಸಾಂಪಲ್. ಇನ್ನು ಕೊರೋನಾ ಕುರಿತ ಮತ್ತಷ್ಟು ಅಪ್ಡೇಟ್ ಕೊಡ್ತೀವಿ. ಆದರೆ ಅದಕ್ಕೂ ಮುನ್ನ ಭಾರತ ಇಂದು ವಿಶ್ವದ ಪ್ರತಿ 10 ಸಾವುಗಳಲ್ಲಿ ಒಬ್ಬ ಭಾರತೀಯ ಸೋಂಕಿತನಿದ್ದಾನೆ. ಆದರೆ ಬೇರೆ ರಾಷ್ಟ್ರಗಳಿಗೆ ಹೋಲಿಸಿದ್ರೆ ನಮ್ಮ ಜನಸಂಖ್ಯೆಗೆ ಈ ಸಾವಿನ ಸಂಖ್ಯೆ ಏನೇನೂ ಅಲ್ಲ. ವಿಶ್ವದಲ್ಲಿ ಪ್ರತಿ 10 ಲಕ್ಷಕ್ಕೆ 131 ಮಂದಿ ಸಾವನ್ನಪ್ಪಿದ್ರೆ ಭಾರತದಲ್ಲಿ ಈ ಪ್ರಮಾಣ 10 ಲಕ್ಷಕ್ಕೆ ಕೇವಲ 72 ಮಾತ್ರ. ವೀಕ್ಷಕರೇ, ಕೊರೋನಾ ತಂದಿದ್ದ ಅಸಹಜ ಕರಾಳ ಸ್ಥಿತಿ ಕೆಲವು ತಿಂಗಳು ಇಲ್ಲವೇ 1 ರಿಂದ 2 ವರ್ಷಗಳವರೆಗೂ ಇರುವ ಸಾಧ್ಯತೆ ಇದೆ. ಅಂದ ಮಾತ್ರಕ್ಕೆ ನಾವೇನು ಕುಗ್ಗಿ ಹೋಗೋದು ಬೇಡ. ಮಾಸ್ಕ್ ಧಾರಣೆ, ಸಾಮಾಜಿಕ ಅಂತರ ಪಾಲನೆ, ಸ್ಯಾನಿಟೈಸರ್ ಮೂಲಕ ನೈರ್ಮಲೀಕರಣ ಇಂಥ ಪ್ರಯತ್ನಗಳಿಂದ ಒಳ್ಳೆಯ ಫಲಿತಾಂಶ ಸಾಧ್ಯ. ವ್ಯಾಕ್ಸಿನ್ ಬರೋವರೆಗೂ ನಾವು ಇವುಗಳನ್ನು ಅನುಸರಿಸಬೇಕಾಗಿದೆ ಅಂತ ತಜ್ಞರು ಹೇಳ್ತಾರೆ. ಕೊರೋನಾದಿಂದ ಅತಿ ಹೆಚ್ಚು ಸಾವುಗಳನ್ನು ಕಂಡ 3ನೇ ರಾಷ್ಟ್ರ ಅಂದ್ರೆ ಅದು ಭಾರತ. ಇಂದು ವಿಶ್ವದ ಪ್ರತಿ 10 ಸಾವುಗಳಲ್ಲಿ ಒಬ್ಬ ಭಾರತೀಯ ಸೋಂಕಿತರಿದ್ದಾನೆ. ಆದರೆ ಬೇರೆ ರಾಷ್ಟ್ರಗಳಿಗೆ ಹೋಲಿಸಿದ್ರೆ ನಮ್ಮ ಜನಸಂಖ್ಯೆಗೆ ಈ ಸಾವಿನ ಸಂಖ್ಯೆ ಏನೇನೂ ಅಲ್ಲ. ವಿಶ್ವದಲ್ಲಿ ಪ್ರತಿ 10 ಲಕ್ಷಕ್ಕೆ 131 ಮಂದಿ ಸಾವನ್ನಪ್ಪಿದ್ರೆ ಭಾರತದಲ್ಲಿ ಈ ಪ್ರಮಾಣ 10 ಲಕ್ಷಕ್ಕೆ ಕೇವಲ 72 ಮಾತ್ರ. ಸ್ನೇಹಿತರೆ, ಇನ್ನು ಸಾಲು ಸಾಲು ಹಬ್ಬಗಳು ಬರ್ತಿರೋದು ಸಾರ್ವಜನಿಕ ಆರೋಗ್ಯ ತಜ್ಞರಿಗೆ ಚಿಂತೆ ಹೆಚ್ಚಿಸಿದೆ. ಹಬ್ಬದ ಆಚರಣೆಗಾಗಿ ಮನೆಯೊಳಗೆ ಗುಂಪುಗೂಡೋದು ಅಥವಾ ಹೊರಗಿನ ಪ್ರದೇಶಗಳಲ್ಲಿ ಸಮೂಹ ಸೇರುವುದರಿಂದ ಅಲ್ಪ ಸಮಯದಲ್ಲಿ ಹಲವರಿಗೆ ಸೋಂಕನ್ನ ತಗುಲಿಸುವ ಅವಕಾಶ ಕೊರೋನಾಗೆ ಸಿಗುತ್ತೆ. ಆದ್ದರಿಂದ ನಿಮ್ಮ ಇತಿಮಿತಿಯಲ್ಲಿರೋದು ಒಳಿತು ಅನ್ನೋದು ತಜ್ಞರ ಅಭಿಪ್ರಾಯ. ಒಟ್ನಲ್ಲಿ
ಕೊರೋನಾ ಎರಡನೇ ಅಲೆಯ ಭಯ ಭಾರತೀಯರನ್ನ ಕಾಡ್ತಾ ಇದೆ. ಇನ್ನು ಈ ಭಯ ನಿವಾರಣೆ ಆಗಬೇಕು ಅಂದ್ರೆ ಕೊರೋನಾ ಲಸಿಕೆ ಭಾರತಕ್ಕೆ ವರದಾನವಾಗಬೇಕಾಗಿದೆ. ಆದಷ್ಟು ಬೇಗ ಕೊರೋನಾ ಲಸಿಕೆ ಸಿಗಲಿ ಅಂತ ಆಶಿಸ್ತಾ ಈ ಹೊತ್ತಿನ ಸ್ಪೆಷಲ್ ಮುಗಿಸ್ತಾ ಇದ್ದೀವಿ. ನೋಡ್ತಾರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.